ಮಹಾನಗರಿ ಮುಂಬೈನಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಮಹಾಮಳೆಗೆ ಮುಂಬೈ ನಗರಿಯೇ ಒಂದು ರೀತಿ ಮುಳುಗೋಗೋ ಹಂತಕ್ಕೆ ಬಂದು ನಿಂತಿದೆ. ಮಹಾಮಳೆಗೆ ಮುಂಬೈ ನಗರಿ ಮುಳುಗೋಗಿದೆ. ವಾಣಿಜ್ಯ ನಗರಿಯ ರಸ್ತೆಗಳೆಲ್ಲವೂ ಕೂಡ ನದಿಯಂತೆ ಭಾಸವಾಗ್ತಾ ಇದೆ, ಜಲಾವೃತವಾಗಿದ್ದು. ಕಳೆದ ರಾತ್ರಿ ಅಲ್ಲಿ ಮಳೆ ಆಗಿರುವಂಥದ್ದು ಸುಮಾರು 300 ಮಿಲಿಮೀಟರ್ ಸುರಿದಿದೆ ಮಳೆ. ನೀರು ನುಗ್ಗಿ ವಾಹನಗಳು ಮುಳುಗಡೆಯಾಗಿದೆ. ರಸ್ತೆ ಎಲ್ಲವೂ ಕೂಡ ಜಲಾವೃತವಾದಂತಹ ಪರಿಣಾಮ ಒಂದು ರೀತಿ ಆಕಾಶಕ್ಕೆ ತೂತು ಬಿದ್ದಿತ್ತೇನೋ ಅನ್ನೋ ರೀತಿಯಲ್ಲಿ ಅಲ್ಲಿ ಒಂದೇ ಸಮ ಮಳೆ ಧೋ ಅಂತ ಬಂದಿದೆ. 300 ಮಿಲಿಮೀಟರ್ ನಿನ್ನೆ ರಾತ್ರಿ 300 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. ಸೊ ರಸ್ತೆಗಳೆಲ್ಲವೂ ಕೂಡ ಈ ಪ್ರಮಾಣದಲ್ಲಿ ಜಲಾವೃತವಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಮನೆಯಿಂದ ಯಾರೂ ಕೂಡ ಹೊರಬರೋಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಹಲವು ಕಡೆ ಮನೆಗಳಿಗೂ ಕೂಡ, ತಗ್ಗು ಪ್ರದೇಶದಲ್ಲಿರೋ ಮನೆಗಳಿಗೂ ನೀರು ನುಗ್ಗಿದೆ. ಇನ್ನು ಬೇರೆ ಬೇರೆ ಕಡೆ ಹಲವು ರೀತಿಯ ಸಂಕಷ್ಟ ಮುಂಬೈನಲ್ಲೂ ಕೂಡ ಮಳೆಯಿಂದ ಆಗಿದೆ. ಮಹಾನಗರಿ ಅಂತ ಕರೆಸ್ಕೊಳ್ಳೋ ಮುಂಬೈನಲ್ಲಿ ವ್ಯಾಪಕ ಮಳೆಯಾದರ ಪರಿಣಾಮ ರಸ್ತೆಗಳೆಲ್ಲವೂ ಕೂಡ ನದಿಯಂತೆ ಭಾಸವಾಗ್ತಾ ಇದೆ. ಅದರ ನಡುವೆ ವಾಹನಗಳಲ್ಲಿ ಹೋಗೋದು ದೊಡ್ಡ ಸಾಹಸವಾಗಿ ಪರಿಣಮಿಸಿದೆ. ಗಮನಿಸ್ತಾ ಇದ್ದೀವಿ ನಾವು ಕೂಡ. ಇದೀಗ ರಸ್ತೆಯ ತುಂಬೆಲ್ಲ ನೀರು, ವೆಹಿಕಲ್ಗಳೆಲ್ಲವೂ ಕೂಡ ಆಟಿಕೆಗಳಂತೆ ತೇಲ್ ಹೋಗ್ತಾ ಇದೆ. ಪಾರ್ಕಿಂಗ್ ಮಾಡಿದ ಜಾಗದಲ್ಲೇ ಮುಳುಗಿ ಹೋಗ್ತಾ ಇದೆ. ಎಲ್ಲವೂ ಕೆಟ್ಟು ಹೋಗಿರುತ್ತವೆ ಎಷ್ಟೊತ್ತಿಗೆ. ನಿನ್ನೆ ರಾತ್ರಿ ಬರೋಬ್ಬರಿ ಸುಮಾರು ಒಂದೇ ರಾತ್ರಿಗೆ 300 ಮಿಲಿಮೀಟರ್ ಸುರಿದಿರುವಂಥದ್ದು ಮುಂಬೈನಲ್ಲಿ ಮಳೆ. ಧಾರಾಕಾರ ಮಳೆ ಅಥವಾ ವ್ಯಾಪಕ ಮಳೆಯಿಂದಾಗಿ ಮುಂಬೈ ಒಂದು ರೀತಿ ತತ್ತರಿಸಿ ಹೋಗಿದೆ. ಇಲ್ಲಿ ತನಕ ಬಿಸಿಲಿನಿಂದ ಹೈರಾಣಾಗಿ ಹೋಗಿತ್ತು, ಬಟ್ ಈಗ ತತ್ತರಿಸಿ ಹೋಗಿದೆ. ಅಲ್ಲಿನ ಚಿತ್ರಣವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದೀಗ ಟ್ರೈನ್ ಅಂದರೆ ಹಳಿ ಮೇಲೂ ಕೂಡ ನೀರು ನಿಂತಿರೋಂಕ ಭಾಸವಾಗ್ತಾ ಇದೆ. ಹಳಿ ಮೇಲೆ, ಟ್ರೈನ್ ಹಳಿ ಮೇಲೆ, ರಸ್ತೆಗಳ ಮೇಲೆ ಎಲ್ಲ ಕಡೆ ನೀರು ನೀರು ನೀರು.